ಚಿತ್ರಮಂದಿರದಲ್ಲಿ ನಮ್ಮ ಧರ್ಮಂ ಚಿತ್ರ ರಿಲೀಸ್ ಆಗಿದೆ. ಎಲ್ಲರೂ ಚಿತ್ರಮಂದಿರದಲ್ಲಿ ಬಂದು ನೋಡಬೇಕಾಗಿ ಕೇಳ್ಕೊಬೇಕು. ಕೋಲಾರ ಜನತೆಗೆ ಏನು ಹೇಳ್ತೀರಾ? ಕೋಲಾರದ ಜನತೆ ಕೋಲಾರದಲ್ಲಿ ಚಿನ್ನ ಮಾತ್ರ ಅಲ್ಲ, ಕೋಲಾರದ ಜನರ ಮನಸ್ಸು ಕೂಡ ತುಂಬ ಚಿನ್ನ. ನಮ್ಮಂಥ ಹೊಸಬ್ರನ್ನ ಆಲ್ರೆಡಿ ಬೆಳೆಸ್ತಾ ಇದ್ದೀರಾ. ನಿಮ್ಮಿಂದ ಇನ್ನೂ ಸಪೋರ್ಟ್ ನಮಗೆ ಬೇಕು. ನೀವು ಅದನ್ನು ಮಾಡಿಕೊಡ್ತೀರಾ ಅಂತ ಆ್ಯಕ್ಚುಲಿ ನಾನು ತುಂಬ ನಂಬಿದ್ದೀನಿ. ಪ್ಲೀಸ್ ಮಾಡಿಕೊಡಿ. ಥ್ಯಾಂಕ್ ಯು. ಕೋಲಾರ ಜನತೆಗೆ ನೀವೇನು ಹೇಳಕ್ಕೆ ಬಯಸ್ತೀರಿ? ಕೋಲಾರದ ಚಿನ್ನ ಎಷ್ಟು ಶ್ರೇಷ್ಠ, ಕೋಲಾರದ ಕ್ರೌಡು, ವಿಜುವಲ್ಸ್, ಚಪ್ಪಾಳೆ ತುಂಬ ಖುಷಿಯಾಗಿದೆ. ಫಸ್ಟ್ ಟೈಮ್ ನಮಗೆ ಈ ಥರ ಎಕ್ಸ್ಪೀರಿಯನ್ಸ್, ಮೊದಲನೇ ಸಲ ಅದ್ಭುತವಾದ ರೆಸ್ಪಾನ್ಸ್ ತುಂಬ ಖುಷಿ ಆಗ್ತಿದೆ. ನನ್ನ ಜೊತೆ ಕೋಲಾರದ ಇನ್ನೊಬ್ಬರ ಕಲಾವಿದರು ಅದ್ಭುತವಾದ ನಟನೆ, ನನ್ನ ಸ್ನೇಹಿತರು ತುಂಬ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಕೋಲಾರದಲ್ಲಿ ಸಿನಿಮಾ ಆಗಲೇಬೇಕು ಅಂತೇಳಿ ತುಂಬ ಒದ್ದಾಡಿ ಥಿಯೇಟ್ರಿಗೆ ಸಿನಿಮಾ ಇಷ್ಟು ಜನ ನೋಡೋಕ್ಕೆ ವ್ಯವಸ್ಥೆ ಮಾಡ್ತಾರೆ. ತುಂಬ ಖುಷಿ ಆಗ್ತಿದೆ ಅವ್ರ ಬಗ್ಗೆ. ಕೋಲಾರದ ಜನ ಎಲ್ಲರೂ ಸಿನಿಮಾ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಆಶೀರ್ವಾದ ಮಾಡಿ ಅಂತ. ಥ್ಯಾಂಕ್ ಯು. ಕೋಲಾರದ ಜನತೆ ಹೇಳಿದೆ ಆಗಲೇ ಚಿನ್ನ ಇನ್ನೊಂದು ಬರಲ್ಲ, ಇದು ಸ್ವಭಾವ. ಬಂದವರು ಎಲ್ಲರೂ ಒಳ್ಳೆ ರೆಸ್ಪಾನ್ಸ್ ಕೊಟ್ಟರು, ತುಂಬ ಚೆನ್ನಾಗಿ ಮಾತಾಡ್ತಿದ್ರು. ಆ ಪ್ರೀತಿ ಕೋಲಾರದ ಜನತೆಗೆ ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ ಮಾತ್ರ, ನಿಮಗೂ ಚೆನ್ನಾಗಿದೆ, ಇದು ಎಲ್ಲ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಕೋಲಾರ ಜನತೆಗೆ. ಸರ್, ಕೋಲಾರ ಜನತೆಗೆ ಒಂದೇ ಮಾತಾಡ್ತೀನಿ ಅಂದರೆ, ಕೋಲಾರದವರು ತುಂಬ ಬೆಂಗಳೂರಲ್ಲಿ ನಮ್ಮ ಕೋಲಾರದವರು ಸ್ವಲ್ಪ ಬೇರೆ ರೀತಿಯ ಒಂದು ಇದಿದೆ. ಅಂದರೆ ತುಂಬ ಪ್ರೀತಿ ಒಂದು ಸತಿ ಕೊಟ್ಟಿರೋದ್ರೆ ಪ್ರೀತಿ ಮಾತ್ರ ಅಲ್ಲ, ಪ್ರಾಣ ಕೂಡ ಕೊಡ್ತಾರೆ ನಮ್ಮ ಕೋಲಾರ ಜನರು. ಇದಂತೂ ನಿಜ ಹೇಳ್ತೀನಿ. ಅದರಲ್ಲಿ ಇನ್ನೊಂದೇನೆಂದರೆ, ನಮ್ಮ ಕೋಲಾರದಲ್ಲಿ ಯಾರನ್ನಾದ್ರೂ ನಂಬಿದಾರಂದರೆ ಕೈ ಬಿಡಲ್ಲ ಅನ್ನೋ ಒಂದು ಭರವಸೆ ಇದೆ ನಮಗೆಲ್ಲ. ಇಟ್ಕೊಂಡ್ರೆ ಅವ್ರನ್ನ ಎಲ್ಲೋ ದೊಡ್ಡ ಮಟ್ಟಕ್ಕೆ ಬೆಳೆಸೋವಂಥ ಡಿಸ್ಟಿಕ್ ಅಂದರೆ ಅದು ನಮ್ಮ ಕೋಲಾರ ಡಿಸ್ಟಿಕ್. ಯಾರೇ ಆಗಲಿ ನಮ್ಮ ಕೋಲಾರದಲ್ಲಿ ಒಬ್ಬ ಕಲಾವಿದರಾಗ್ಬೋದು, ಒಂದು ರಾಜಕಾರಣಿ ಆಗ್ಬೋದು, ಯಾವುದೇ ಒಂದು ಫೀಲ್ಡಲ್ಲಿ ಯಾರೇ ಒಬ್ಬರು ಆಚೆ ಬಂದಿದ್ದಾರೆ ಅಂದರೆ ಅವ್ರನ್ನ ಕೈ ಹಿಡಿದು ಬೆಳೆಸ್ತಾರೆ ಅನ್ನೋ ಒಂದು ಅಭಿಪ್ರಾಯ ಇದೆ ನನಗೆ. ಮತ್ತು ಹೇಳ್ಬೇಕಂದ್ರೆ ಇನ್ನೊಂದು ನಮ್ಮ ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ, ನಮ್ಮ ಸಿನಿಮಾ ಕೋಲಾರದಲ್ಲಿ ತುಂಬ ಕಷ್ಟಪಟ್ಟು ತಗೊಂಡು ಸಿನಿಮಾ ಆಗ್ತದೆ. ಯಾಕಂದರೆ ನಮ್ಮ ಕೋಲಾರಕ್ಕೆ ವಿಷಯಗಳನ್ನು ಕೋಲಾರದಲ್ಲಿ ತುಂಬ ಇದು ಮಾಡ್ತಾರೆ. ನನಗೆಲ್ಲ ಒಂದು ಕಡೆ ಬೇಜಾರಾಗುತ್ತೆ. ಯಾಕಂದರೆ ಈ ಸಿನಿಮಾದಲ್ಲಿ ಒಬ್ಬೊಬ್ಬರು ತುಂಬ ಕಲಾವಿದರು ಅನ್ನೋದು ಫಸ್ಟಿಂದ ಲಾಸ್ಟ್ವರೆಗೂ ಡೇ 1 ಡೇ ಎಂಡ್ವರೆಗೂ ಪ್ರತಿ ಕೆಲಸ ಮಾಡಿದ್ದಾರೆ ಸರ್. ಪ್ರತಿ ಕೆಲಸ ಎಲ್ಲ ಕಲಾವಿದರು ಪ್ರತಿಯೊಂದು ಕೆಲಸನೂ ಮಾಡಿದ್ದಾರೆ. ಆ್ಯಕ್ಟಿಂಗ್ ಅನ್ನೋದೇ ಅಲ್ಲ, ಆ್ಯಕ್ಟಿಂಗ್ ಬಿಟ್ಟರೆ ನೆಕ್ಸ್ಟು ಒಂದು ಡೈರೆಕ್ಟ್ ನೀರು ಬತ್ತು ಕೊಟ್ಟಿದ್ದಾರೆ, ನೀರು ಬತ್ತು ಕೊಟ್ಟಿದ್ದಾರೆ, ಕಲಾವಿದರು ನೀರು ಕೇಳಿದರೆ ಹೀರೋ ಸಂಭ್ರಮ ಕೊಟ್ಟಿದ್ದಾರೆ. ಶೂಟಿಂಗ್ ಸ್ಪಾಟಲ್ಲಿ ಅವ್ರ ಸೀನ್